ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇಲ್ಲೋಡ ಎಷ್ಟೊತ್ತಿದ್ರು ನಾಳೆ ಬರ್ತಾರಂತೆ. ಏನ ಏನ ಯಾರು ಬರ್ತಾರತ್ತಿ? ಅಯ್ಯ ನಿನ್ನ ಹುಂಬುಶೇನಿ ನಿಮ್ಮ ಮತ್ತೆ ದೆವ್ವಾಗಿ ಕಾಡಕತ್ತಿಲ್ಲನ, ಅದ್ರ ಸಂಬಂಧ ಪೂಜೆ ಮಾಡ್ಸಕತ್ತಿರೋದ. ಅವ್ರು ಎಷ್ಟು ಬಿಜಿ ಗೊತ್ತನ ಸ್ವಾಮಿಗಳು. ಅಲ್ಲತ್ತಿ ನಾಗರ ಪಂಚಮಿ ಐತಿ. ಇರ್ಲಿ ಇರ್ಲಿ, ಏನಾಗೋದಿಲ್ಲ. ಅವ್ರ ದಿನ ಏನು ಅನ್ಕೊಂಡಾರ ಅದಷ್ಟೇ ಮಾಡೋರವ್ರು. ಈಗ ನಿಮ್ಮ ಅತ್ತಿ ಏನೇನು ಉಪಯೋಗಿಸ್ತಾಳ ಎಲ್ಲ ಸಾಮಾನು ಎಲ್ಲ ಚಂದ ಒಂದು ಚಿಗಿಂದ ಹಾಕೊಂಡು ತೊಗೊಂಡು ಬಂದ್ಬಿಡ್ಬೇಕು ನೋಡು. ಎಲ್ಲಿಗೆ ಎಲ್ಲಿಗೆ ಅಂದ್ರೆ ಸುಡ್ಗಾಡ್ ಗಟ್ಟಿಗೆ. ನಿಮ್ಮ ಅತ್ತಿದು ಗೋರಿ ಐತಲ್ಲ ಅಲ್ಲೇ ಮಾಡ್ತಾರಂತೆ. ರಾತ್ರಿನ ನನ್ಗಾಗಲ್ಲಪ್ಪ. ನೀ ಬರ್ತೀವದಿಲ್ಲ, ಯಾರ್ಯಾರು ಹೋಗೋದು? ಅಲ್ಲವಾ ನಾ ಬರಲ್ಲ ತಾಯಿ. ಯವ್ವ ನಿಮ್ಮ ಅತ್ತಿಗೆ ಮೊದ್ಲ ನನ್ ಕಂಡ್ರೆ ಎಲ್ಲಿ ಬೇಕಲ್ಲ ಉರಿತೈತಿ. ಈಗ ನಾ ಅಲ್ಲಿ ಬಂದು ಆಕಿ ಕೈಯ ಸಿಕ್ಕೋಲ್ಲೇನ? ನಾ ಬರಲ್ಲ. ಆ ಪೂಜೆ ಮಾಡೋ ಪುಣ್ಯಾತ್ಮ ನಿಮ್ಮ ಅತ್ತಿ ಗೋರಿ ಎಲ್ಲ ತೋರ್ಸು. ನೀವು ಬೇಕು ಹೋಗಿ ನಿನ್ ಗಂಡ ಕರ್ಕೊಂಡು. ನೀನ್ ತಮಾಷೆ ಮಾಡಕತ್ತೀಯ? ಕರೆನ ಅಲ್ಲಿ ಮಾಡ್ತಾರ, 2 ಪೂಜೆ ಮಾಡ್ತಾರ. ಅಲ್ಲೇ 1 ತಾಸು ಪೂಜೆನ ಇರ್ತದಂತೆ. ಅಲ್ಲಿ ಮುಗಿಸಿ ಸೀದಾ ಅಲ್ಲಿ ಏನೇನ್ ಮಾಡಿರ್ತಾರೆ ಎಲ್ಲ ತಗೊಂಡ್ ಬಂದು ಮನ್ಯಾಗ ಪೂಜೆ ಮಾಡಿ, ಸಣ್ಣ ಪೂಜೆ ಇರ್ತದಂತೆ ಅರ್ಧ ತಾಸಿಂದ. ಅದನ್ನ ಮಾಡಿ ಮನಿ ಸುತ್ತಲೂ ದಿಗ್ಬಂಧನ ಮಾಡಿ ಕೌಕಟ್ ಮಾಡಿಸಿ ನಿಮ್ಗೂ 1-2 ತಾಯ್ತ ಕಟ್ತಾರಂತೆ. ಅದಾದ್ಮೇಲೆ ನಿಮ್ಮ ಅತ್ತಿ ನಿನ್ ಸುದ್ದಿಗೆ ಬರಲ್ಲ. ಏ ಪಯ್ಯದಿ ಡಗ್ 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 ಅನ್ನಕತ್ತ. ಹೋಗತ್ತಿ ಸುಡ್ಗಾಡ್ಗಟ್ಟಿಗೆಲ್ಲ ಹೋಗಿ ಕುಂದಿರ್ಬೇಕನ್ನ. ಆಗಲ್ಲ ಬಿಡು, ನನ್ನ ಕೈಲಾಗಲ್ಲ. ಅತ್ತಿ ಅಷ್ಟು ದೂರ ಯಾರು ಹೋಗಾರತ್ತಿ? ಯಾರು ಹೋಗಾರ ಅಂದ್ರೆ ನೀನು ಹೋಗ್ಬೇಕ. ಆ ಮುದುಕಿ ಕಾಟ ತಪ್ಪಿಸ್ಕೋಬೇಕು ಅಂತಂದ್ರೆ ನೀನು ಬಾ ಅತ್ತಿ. ನಾ ಒಬ್ಬಕ್ಕೆ ಏನ್ ಮಾಡ್ಲಿ, ನಂಗೆ ಹೆದರಿಕೆ ಬರ್ತೈತಿ. ಇಲ್ಲವ ನಾ ಬರಲ್ಲ, ನನ್ಗೆ ಹೆದರಿಕೆ ಬರ್ತೈತಿ. ಅದ್ರಾಗೂ ಶ್ರೀಕಾಂತಿಗೆ ಈ ವಿಚಾರ ಗೊತ್ತಾದ್ರೆ ಒದರಾಡ್ತಾನ. ಅವ್ನು ಇಂಥವೆಲ್ಲ ನಂಬಕ್ ಹೋಗಲ್ಲ, ಅವ್ನು ಇಷ್ಟನೂ ಪಡಲ್ಲ. ಇವನ್ನೆಲ್ಲ ಒದರಾಡ್ತಾನ ಗೊತ್ತಾನ, ನೀನು ಗೊತ್ತಲ್ಲ. ಏನ ನೋಡವ ಹೇಳೋದು ಹೇಳೇನಿ. ಏನ ನನ್ನ ಸೊಸಿ ಪಾಪ ದೇವ್ದ ಕೈಯ ಸಿಕ್ಕೊಂಡು ಒದ್ದಾಡಬಾರ್ದು ಅಂತ ನಾ ಹೇಳೋದು ಹೇಳೇನಿ. ಮಾಡ್ಸೋದು ಬಿಡೋದು ನಿನಗ್ ಬಿಟ್ಟಿದ್ದು ಅಷ್ಟೇ. ಅತ್ತಿ ಪರಿಹಾರನು ನೀನೇ ಹೇಳ್ತಿ, ಸಂಕಟನು ನೀನೇ ಕೊಡ್ತೀಯಲ್ಲ. ಹಂಗ ಮಾಡ್ಬೇಡತ್ತಿ. ನಾನು ಇವ್ರು ಇರ್ತೀವಿ, ನೀನು ಬಾ ಅತ್ತಿ. ಒಬ್ರೆ ಹೆದರಿಕೆ ಬರ್ತೈತಿ. ಅಕಸ್ಮಾತ್ ಇವ್ರ ಮೈ ಮೇಲೆ ಬಂದ್ರೆ ನಾನೇನ್ ಮಾಡ್ಲಿ? ಅಲ್ಲ ಅಷ್ಟು ಸ್ವಲ್ಪಕ್ಕೆ ಏನು ಮಾಡಲ್ಲ, ನೀ ಬಾ ಅತ್ತಿ. ಅಲ್ಲ ಅಲ್ಲಿ ಇವ್ರು ಇರ್ತಾರಲ್ಲ ಪೂಜೆ ಮಾಡೋರು, ಅವ್ರು ನಮಗೇನಾರ ಆಗಕ್ ಬಿಡ್ತಾರನ? ಹೇಳಿ ನೋಡೋಣ. ಹಂಗ ಮಾಡ್ಬೇಡತ್ತಿ. ಏನು ಅದು ಅಲ್ದೆ ಈಗ ಮಸಾಣದಾಗ ಹಂಗ ಹೋಗೆಲ್ಲ ಪೂಜೆ ಮಾಡಕ್ಕಾಗಲ್ಲ. ಅಲ್ಲಿರೋರ್ದು ಪರ್ಮಿಷನ್ ತಗೋಬೇಕಲ್ಲ. ಅದನ್ನ ನಿನ್ ಗಂಡಿಗೆ ಹೇಳಿ ಪರ್ಮಿಷನ್ ತಗೋಬೇಕು. ಅವ್ನ ಕೈ ಕೊಟ್ಟು ರೊಕ್ಕ ಕೊಟ್ಟು ಬೆಚ್ಚ ಮಾಡ್ರಿ. ಒಂದು ಪೂಜೆಪ್ಪ ಮನ್ಯಾಗ ಹಿಂಗೆ ಕಾಡಾಟ ಹತ್ತೈತಿ, ಅದ್ರ ಸಂಬಂಧ ಮಾಡ್ಸಕತ್ತೀವಿ ಅಂತ ಹೇಳಿ ಅದೊಂದು ಮಾಡಿ ಏನು ಮುಗಿಸ್ಬಿಟ್ರೆ ಆಕತಿ. ಅವ ಏನು ಅನ್ನಲ್ಲ, ರಾತ್ರಿ ಕುಡಿಯಕ್ಕೆ ಅವ್ರಿಗೂ ರೊಕ್ಕ ಬೇಕಾಗಿರ್ತೈತಿ. ಒಂದು 500-1000 ರೂಪಾಯಿನೂ ಕೊಡ್ಬೇಕಾಕತಿ ಅವ್ರಿಗೂ. ಅಂದ್ರೆ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರ. ಇಲ್ಲ ಅಂದ್ರೆ ಹಂಗೆಲ್ಲ ಸುಮ್ಬಿಡಲ್ಲ ಈಗೆಲ್ಲ. ಅಯ್ಯೋ ದೇವ್ರೆ ಅತ್ತೆ ಬಾ ಅತ್ತೆ. ಆ ಸೊಸಿನ ಸ್ವಲ್ಪ ಪ್ರೀತಿ ಇಲ್ಲಲ್ಲ ನಿನಗೆ? ಆತು ಬರ್ತೀನಿ. ನಿನ್ ಕಾಟಕ್ಕೆ ಬರಬೇಕು ನೋಡಿ ಈಗ ಅಷ್ಟೇ. ಅಯ್ಯೋ ದೇವ್ರೆ, ನಾನು ಏನು ಆಗ್ಲಾರ್ದಂಗೆ ಹಣಿ ಒಂದು ಭಂಡಾರ ಹಚ್ಕೊಂಡ್ ಬರ್ತೇನೆ. ಆಯ್ತು ಬರ್ತೇನೆ, ತಗೋ ಬರ್ತೇನೆ. ಬೇಜಾರಾಗಬೇಡ, ಬರ್ತೇನೆ. ಹಂಗಿದ್ರೆ ಸರಿ. ನಾಳೆ ನಮ್ಮ ಅತ್ತೆ ಉಪಯೋಗಿಸೋ ಏನೇನು ತಗೋಬೇಕು? ಏನೇನು ತಗೋಬೇಕು? ನನಗೆ ಮೊನ್ನೆ ಅವ್ರು ಏನೇನು ಹೇಳಿದ್ರಂದ್ರೆ ಸೀರೆ, ಕೈಯನ್ ಬಳಿ, ಆಮೇಲೆ ಇದು ಏನದು ಏನಾರ ಸಣ್ಣದು ಒಂದು ತುಕಡಿ ಬಂಗಾರ ಸಾಮಾನ, ಆಮೇಲೆ ಒಂದು ಈಟ್ ರೊಕ್ಕ, ಆಮೇಲೆ 1 ಹಾಸಿಗೆ ಮೇನು, ಆಮ್ಯಾಗ ಒಂದು ಆಕೆ ಇಷ್ಟಪಡೋ ಅಂತ ತಿನಿಸು, ಆಮೇಲೆ ಆಮೇಲೆ ಮತ್ತೇನು ಬರ್ಬೇಕು? ಮತ್ತೇನು ಏನೇನ ನೋಡಿ ನಿಂಗೆ ಗೊತ್ತಿರ್ತಾವಲ್ಲ. ನಾನು ನಿಮ್ಮ ಅತ್ತಿ ಜೊತೆಗೆ ಇದ್ದಕ್ಕೆ ಒಟ್ಟು ನಿಮ್ಮ ಅತ್ತಿಗೆ ಭಾಳ ಇಷ್ಟ. ಏನು ಅವನ್ನೆಲ್ಲ ತಗೋಬೇಕಂತ ನೋಡು. ನಮ್ಮತ್ತಿಗೆ ಈ ಮನಿನೇ ಇಷ್ಟ. ಮನಿನೇ ಕಿತ್ಕೊಂಡು ಹೋಗಕತ್ತ. ಅದು ಏನಾರಾಗಲಿ, ಹುಡುಗಿನ ಹೆಂಗಿದ್ರು ಅಲ್ಲಿ ನಿಮ್ಮ ಮನ್ಯಾಗ ಬಿಟ್ಟು ಈಗ ಒಳ್ಳೆ ಅವಕಾಶ. ಬಡ ಬಡ ಪೂಜೆ ಮಾಡಿಸಿ ಬಗೆಹರಿಸ್ಕೋರಿ. ಎಷ್ಟು ದಿನ ಅಂತ ಹೆದರಿ ನಡತ್ತೀಯ ಇದೇ ರೀತಿ? ಅದು ಕರೆ ಆತತಿ. ಹಂಗೆ ಮಾಡಂತ ತಗೋ. ನಾಳೆ ಹಂಗಾರೆ ನಮ್ದು ತಯಾರಾಗತ್ತೆ ಹೇಳ್ತೇನೆ, ನೀನು ಬಂದ್ಬಿಡು. ಅವ್ರಿಗೆ ಎಷ್ಟು ಕೊಡ್ಬೇಕು ರೊಕ್ಕನ? ರೊಕ್ಕ ಚಿಂತೆ ಬಿಡು, ನಿನಗೋಸ್ಕರ ನಾನು ಅಷ್ಟು ಮಾಡಲ್ಲನ. ಅವ್ರ ರೊಕ್ಕ ಏನೈತಿ ಎಲ್ಲ ನಾನೇ ಕೊಡ್ತೀನಿ. ನನ್ನ ಸೊಸಿ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ. ಏನು ರೊಕ್ಕ ಚಿಂತೆ ಬಿಡು, ನಾ ಕೊಡ್ತೀನಿ. ಪೂಜೆ ಪುನಸ್ಕಾರ ಸಾಮಾನು ಅವ್ರಿಗೆ ತರಕ್ಕೆ ಹೇಳಿವಿ. ಯಾಕಂದ್ರೆ ನಮ್ಗೆ ಅವೆಲ್ಲ ಗೊತ್ತಾಗಲ್ರಿ. ಎಲ್ಲ ಡಡಕ್ಕೆ ಹೋಗೋಣ. ಅವೇನೇನ ನಿಮಗೆ ಮಾಡಿ ಗೊತ್ತಿರ್ತೈತಿ. ನೀವೇ ಎಲ್ಲ ತೊಗೊಂಬರ್ರಿ. 5000 ಹೋಗೋ ಕಡೆ 10,000 ಹೋದ್ರ ಅಡ್ಡಿ ಇಲ್ಲ ಕೊಡ್ತೀನಿ ಅಂತ ಹೇಳೇನಿ. ಹ್ಞೂ ಅಂತ ಅಂದಾರ. ಏನು ಅದ್ರ ಚಿಂತೆ ಬಿಟ್ಬಿಡು. ನಾಳೆ ಮಾತ್ರ ಬರ ತಪ್ಪಿಸ್ಬೇಡ. ನಿನ್ನ ಗಂಡುಗೋಳೆ ಒಪ್ಪಿಸು. ಆಯ್ತು, ಕಾರ್ ತೊಗೊಂಬರ್ತೀವಿ. ನಿಂಗೂ ಹೇಳ್ತೀನಿ, ಮನೆ ಕಡೆ ಬಂದು ಹತ್ತಿಸ್ಕೊಂಡು ಹೋಗ್ತೀನಿ. ಆಯ್ತು, ಅವ್ರು ಅಲ್ಲೇ ಬರ್ತಾರೆ ತಗೋ. ಯಾ ಸುಡ್ಗಾಡ್ಗಟ್ಟಿ ಅಂತ ಕೇಳಿದ್ರು. ರಾಹುಲ್ ರಾಹುಲ್ ಏನಾತ? ರೆಡಿ ಆಗಕ್ಕೂ ಬಿಡಲ್ಲ, ಬಾಯ್ ಮಾಡತ್ತಿ. ಏನಾತ? ರಾಹುಲ್ ನಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಗವಲ್ತು. ಅಲ್ಲ ರಾಹುಲ್, ನೀನು ಏನು ಮಾಡತ್ತಿ? ನಂಗೆ ಒಂದು ಅರ್ಥ ಆಗವಲ್ತು. ಯಾಕೆ ರಾಹುಲ್? ಅಲ್ಲ ನಾ ಏನ್ ಮಾಡ್ದೆ? ನಂಗೆ ಕರೆನ ನೀನ್ ಮಾತಾಡ್ತಾ ಹೋಗ್ತು. ಅಲ್ಲ ನನ್ಗೀಗ ಪುರ್ಸೊತ್ತಿಲ್ಲ, ಹೇಳೋದು ಅರ್ಥ ಮಾಡ್ಕೋ. ನನ್ನ ಕೆಲಸ ಅದಾವು. ಈಗ ಸ್ಟಾರ್ಟಪ್ ಮಾಡಿರೋದು ನಾನು. ಅದು ಒಂದು ತಕ್ಕ ಮಟ್ಟಿಗೆ ಹೋಗ್ಬೇಕು ಅಂದ್ರೆ ನಾನು ಆದಷ್ಟು ನಾನು ಎಫರ್ಟ್ ಹಾಕ್ಬೇಕಾಗತ್ತಲ್ಲಿ. ಈಗ ಅಲ್ಲೇ ನಮ್ಮ ಆಫೀಸ್ನ ಕೆಲಸಕ್ಕೆ ಇರಕ್ಕಿ ಎಲ್ಲ ಅವರಿಗೆ ಪೂರ್ತಿ ಡೀಟೇಲ್ ಆಗಿ ಹೇಳ. ಅವ್ರಿಗೆ ಪ್ಯಾಕೇಜ್ ಇಷ್ಟ ಆಗೈತಿ, ಬಟ್ ರೇಟ್ ಒಳಗೆ ಅವರು ಕಡಿಮೆ ಆಗಲ್ಲನೋ ಅಂತ ಕೇಳ್ತಾ ಇದಾರೆ. ಸೊ ನಾನು ಅಷ್ಟ ಫಿಕ್ಸ್ ಅಂತ ಹೇಳೀನಿ. ಅದನ್ನು ಇನ್ನೂ ಒಂದು 15 ಮಂದಿ ಕಾಲೇಜ್ ಲೆಕ್ಚರರ್ಸ್ ಅಂತ ಅವ್ರೆಲ್ಲರೂ ಪೂರ್ತಿ ಇದು ಏನದು ಟ್ರಿಪ್ ಪ್ಲಾನ್ ಮಾಡಿರೋದು. ಈಗ ನಾವು ನೆಕ್ಸ್ಟ್ ಮಂತ್ ಈಗೆಲ್ಲ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೇವಲ್ಲ, ಅದಕ್ಕೋಸ್ಕರ ಬುಕ್ ಮಾಡಕ್ ಬಂದಾರ. ನಾನು ಅಲ್ಲಿ ಹೋಗ್ಬೇಕು, ಅಲ್ಲಿ ಕೆಲಸದವ ನನಗೆ. ಅದು ಏನಾರ ಆಗಿರ್ಲಿ, ಏನ ನೀ ಇಲ್ಲದ್ದೆ ಇಂಥವೆಲ್ಲ ರಾಡಿ ಹೇಳಕ್ ಹೋಗ್ಬೇಡ. ಏನ ಅಲ್ಲ ಅಕ್ಕಿ ಅದಳಲ್ಲ ಅದೇ
ನಾನ್ ಮದುವೆಯಾಗ ಹುಡುಗನ್ ಬಿಟ್ಟು ನಿನ್ನ ಮದುವೆ ಮಾಡ್ಕೊಂಡಲ್ಲ ಅದೇ ರಾಕೇಶ್. ಹಾ ಅವ್ನ ಹೆಂಡತಿ ಕರ್ಕೊಂಡು ಊಟಿಗೆ ಹೋಗ್ಯಾನ. ನಾವೆಲ್ಲೂ ಹೋಗೇ ಇಲ್ಲ. ನಂಗೆ ಎಷ್ಟು ಬೇಜಾರಾಗತ್ತೈತೆ ಗೊತ್ತಾ. ಅಲ್ಲ ಅವ್ರು ಊಟಿಗೆ ಹೋಗಿದ್ದ ಸ್ಟೇಟಸ್ ಇಟ್ಟಾರ, ನನಗೆ ಗೊತ್ತಾಗ್ಲಾರ್ದ ನಾನು ಹಾಳದ್ದು ನೋಡ್ಬಿಟ್ಟೆ ಅದನ್ನ. ಈಗ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾವು ನೋಡ್ಲಿ ಅಂತಾನೆ ಇಟ್ಟಿರ್ತಾಳಕ್ಕೆ. ಏನ ಈಗ ನಾವು ನೋಡಿನೂ ಈಗ ನಾನೆಲ್ಲೂ ಟ್ರಿಪ್ ಹೋಗೇ ಇಲ್ಲ. ನನಗೆ ಅಕ್ಕಿಗಿಂತ ಮುಂಚೆ ಮದುವೆ ಆಗಿದ್ದು ನಾನು. ನಾವೆಲ್ಲೂ ಹೋಗಿಲ್ಲ, ಅವ್ರು ಹೋಗಿ ಬಂದ್ರು ಗೊತ್ತಾ. ನಂಗೆ ಎಷ್ಟು ಒಂಥರ ಆಕೈತೆ ಹೇಳ ನೀನೆ. ಈಗ ಅದಕ್ಕ ಏನದಕ್ಕ ನಾವು ಟ್ರಿಪ್ ಹೋಗ್ಬೇಕು. ಏ ಹುಡುಗಿ, ದಿನಕ್ಕೊಂದೊಂದ್ ತರ ನೀನೇನ ಆಟ ಹಚ್ಚಿ ಏನೋ ಡೊಂಬ್ರಾಟನ 30,000 ರೂಪಾಯಿ ತಗೊಂಡು ಅದೇನೋ ಹೋಗಿ ಮಕ ತಿಕ್ಕಿಸ್ಕೊಂಬಂದಿ. ಈಗಂತಿ ನಾವು ಟ್ರಿಪ್ ಹೋಗ್ಬೇಕು ಅಂತಿ, ರೊಕ್ಕ ಬೇಕಲ್ಲ. ಅಯ್ಯಕತಿಯೇ ಆಗ್ಲಿ ಬಿಡು, ನೀ ಹೇಳಿದ್ದು ಒಂದ್ ರೀತಿ ಒಳ್ಳೇದೇ ಆತ. ನೋಡ್ಪ, ಮದುವೆ ಆಗಿನ ಮಂದಿಯವ್ರಿಗೆ ಅದು ಹೋಗೇ ಬಂದಿಲ್ಲ. ಏನ ನಡಿ ನಾಳೆ ಇದಕ್ಕೆ ಹೋಗ್ಬರೋಣಂತ ಮಂದಿಯವ್ರಿಗೆ. ಕೊಟ್ಟೂರೇಶ್ವರ್ಗೂ ಹೋಗ್ಬರೋಣ, ಹಂಗೆ ಗೊಡ್ಚಿಗೂ ಆದ್ರೂ ಹೋಗೋಣ, ಎಲ್ಲಂಗುಡ್ಡಕ್ಕೂ ಹೋಗಿ ಬರೋಣ. ಒಟ್ಟು ಯಾವ್ಯಾವಕ್ಕವ ನಮ್ಮ ಕೈಲೆ ಏನ ಹೋಗೇ ಬಂದ್ಬಿಡೋಣ. ಅವ ಅದ ಆ ಕಡೆ ಇದು ಈ ಕಡೆ ಎಲ್ಲ ಮೂರು ಹೇಳಿದ್ರೆ ಒಂದು ಗೊಡ್ಚಿ ಬೇಕಾದ್ರೆ ಎಲ್ಲಂ ಗುಡ್ಡ ಈ ಕಡೆ ಎಲ್ಲರೂ ಹೋಗಿ ಬರ್ಬೋದು. ಆಗ್ಲಿ ಎಲ್ಲಂಗುಡ್ಡಕ್ಕೆ ಹೋಗಿ ಬರೋಣಂತೆ. ಹಂಗೆ ಇದು ಏನದು ಗೊಡ್ಚಿಗದು ಹೋಗಿ. ಏನು ಎಲ್ಲಮ್ಮನ ಗುಡ್ಡಕ್ಕ? ಯೋ ದೇವ್ರೆ, ನಿಮ್ಗೇನ್ ತಲೆ ಕೆಟ್ಟದ? ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಏನ್ ಮಾಡ್ಲಿ ನಾನು? ಓ ದೇವ್ರೆ ತಾಯಿ ಎಲ್ಲಮ್ಮ ನಿನ್ನ ನಾಲ್ಕುದೋ ಎಲ್ಲಮ್ಮಗ ಹಂಗ ಅನ್ಬೇಡ. ಹಿಡಿಬಿಟ್ಟಿ ನನ್ನ ಬಾಯಿಗೆ ಯಾಕೆ ತರಿಸ್ತಿ ಮತ್ತೆ? ತಪ್ಪತ್ ಬೇಡ್ಕೊ. ತಪ್ಪತ್ತನ್ನ ದೌಡ್ ತಪ್ಪತ್ತನ್ನ ತಪ್ಪತ್ ನಾನು ಏನ್ ಕೇಳ್ತಾ ಇದೀನಿ ಅಂತ ನಿಮ್ಗೆ ಗೊತ್ತು. ನಾನು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಏನ್ ಮಾಡ್ಲಿ? ಅವ ಆಕಿ ಎಲ್ಲಮ್ಮ ಗುಡ್ಡ ಕೇಳಾತಿಲ್ಲವಾ, ಇದಕ್ಕ ಟ್ರಿಪ್ ಹೋಗೋಣ ಅಂದ್ರೆ ಈ ಮದ್ವೆ ಆದ್ಮೇಲೆ ಗಂಡ ಇಂತಿ ಊರ ಅಡ್ಡಾಡಕ್ ಹೋಗಾರಲ್ಲ ಅದನ್ನ ಕೇಳಾತಾಳ. ಅಲ್ಲ ಈಗ ನಂದೊಂದ್ ಸ್ವಲ್ಪ ಬಿಸಿ ಇದ್ದೆ ನಾನು. ನನ್ಗದೆಲ್ಲ ಗೊತ್ತಿಲ್ಲ. ಅಲ್ಲ ಮದುವೆಗೆ ಹತ್ತತ್ರ ತಿಂಗಳ ಮೇಲೆ ಆಗೋಯ್ತು, ನಾವೆಲ್ಲೂ ಹೋಗೇ ಇಲ್ಲ. ರಾಹುಲ್, ಇದು ನಿನಗೆ ಸರಿ ಅನಿಸ್ತದ? ನೀ ನಂಗೆ ಏನ್ ಪ್ರಾಮಿಸ್ ಮಾಡಿದ್ದೆ? ನಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಿಲ್ಲ. ನೀನು ಹೇಳಿ ನೋಡೋಣ. ನೋಡಿದ್ರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅಲ್ಲ ನೀನ್ ಇದ್ದಕ್ಕಿದ್ದಂಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ ನಿನಗೆ? ಸ್ವಲ್ಪ ಬಿಸಿ ಇದೀನಿ ನಾನು, ಕೆಲಸ ಅರ್ಥ ಮಾಡ್ಕೋಬೇಕಲ್ಲ ನೀನು ಒಂಚೂರು ನನ್ನ ಬಗ್ಗೆ. ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಅರ್ಥ ಮಾಡ್ಕೊಂತಾರೆ ಹೇಳಂಗಾರ ನೋಡೋಣ. ಪ್ಲೀಸ್ ಹಿಂಗ್ ಮಾಡಕ್ ಹೋಗ್ಬೇಡ. ಏನು ಪುರ್ಸೊತ್ತಿಲ್ಲ ಇದ್ರ ಕರ್ಕೊಂಡು ಹೋಗಿದ್ದೆಪ್ಪ ನಾನು. ಮೇಲಾಗಿ ಸ್ವಲ್ಪ ಈಗ ಸ್ವಲ್ಪ ನಾನು ಇನ್ವೆಸ್ಟ್ ಮಾಡಿನಲ್ಲ ಕೆಲವು ಕಡೆ ದುಡ್ಡನ್ನ, ಅದು ನಾನು ಕೆಲಸಕ್ಕೋಸ್ಕರ ಇನ್ವೆಸ್ಟ್ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಅಷ್ಟು ಅಮೌಂಟ್ ಇಲ್ಲ. ನನಗೆ ಹೆಂಗೆ ಗೊತ್ತಾ, ನೀನು ಹೊರಗೆ ಕರ್ಕೊಂಡೋದ್ರೆ ನೀನು ಕೇಳಿದ್ದೆಲ್ಲ ಕೊಡಿಸ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು, 5 ಸ್ಟಾರ್ ಹೋಟೆಲ್ನಾಗ ನೀನು ಇರಿಸ್ಬೇಕು ಅಂತ ಆಸೆ. ಕರ್ಕೊಂಡೋಗಿ ಕಾಂಜಿ ಪಿಂಜಿ ಎಂತೆಂಥದರ ಹೋಟೆಲ್ನಾಗ ಉಳ್ಕೊಂಡ್ರೆ 1,000 ರೂಪಾಯಿ 1,500 ರೂಪಾಯಿ 2,000 ರೂಪಾಯಿ ರೂಮ್ನಾಗ ನೀನು ಉಳ್ಸಕ್ ನಂಗೆ ಇಷ್ಟ ಇಲ್ಲ ಗೊತ್ತನ. ಈಗ ರಾಕೇಶ್ ಅವನ ಹತ್ರ ಏನೈತಿ? ಅಯ್ಯೋ ದೇವ್ರೆ, ಸಾಲ ಮಾಡಿನೇ ಹೋಗಿರ್ತಾನ ಈಗ ಅಷ್ಟೇ. ಅವನ ಹತ್ರ ಜುಜ್ಜುಬಿ ಕಾಸಿಲ್ಲ ಅವನ ಹತ್ರ. ಅವ್ನ ಹೆಂಡ್ತಿನ ಬಾಳ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಯಾವ್ದೊಂದು ಚೀಪ್ ಲೋ ಕ್ಲಾಸ್ ಹೋಟೆಲ್ ಹುಡುಕಿರ್ತಾನ. ಒಂದು ಸ್ವಲ್ಪ ಓಡಾಡಕ್ ಒಂದ್ ಸ್ವಲ್ಪ ಅಮೌಂಟ್ ಖರ್ಚು ಮಾಡಿರ್ತಾನ. ಅಷ್ಟ್ ಬಿಟ್ರೆ ಬೇರೆ ಏನು ಇಲ್ಲ. ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ, ಗ್ರ್ಯಾಂಡ್ ಆಗಿ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡ್ಸ್ಕೊಬೇಡ. ನಾವ್ ನಮ್ದೇ ಸ್ವಂತ ಕಾರ್ ಒಳಗ್ ಹೋಗೋಣ. ಅವ್ನ ಕಾರ್ ತಗೊಂಡೋಗ್ಯಾನ, ಅವನ ಹತ್ರ ಕಾರ್ ಎಲ್ಲ ಐತಿ, ನೀನೇ ನೋಡಿಯಲ್ಲ. ಕಾರ್ ಇಲ್ಲ, ಆದ್ರೂ ಈಗ ನೋಡು, ನೀ ಹೇಳ್ತಾ ಇದ್ದಿ ಚೀಪ್ ಹೋಟೆಲ್ ಮಾಡಿದಾನ ಹಂಗ ಹಿಂಗ ಅಂತ. ಚೀಪ್ ಹೋಟೆಲ್ ಮಾಡ್ಯಾನ ಅಂತ ನೀನು ನಾನು ಹೇಳ್ಬೋದಷ್ಟೇ. ನೋಡ್ದವ್ರು ಅದನ್ನೆಲ್ಲ ವಿಚಾರ ಮಾಡ್ತಾರನ? ನೋಡು, ಇವಳು ಅಡ್ಡಾಡ್ತಾ ಇದ್ದಾಳೆ ಸವಿತಾ, ನಂದಿನಿ ಎಲ್ಲೂ ಹೋಗಿಲ್ಲ ಅಂತ ಇಷ್ಟೇ ವಿಚಾರ ಮಾಡೋದು. ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಬಜೆಟಲ್ಲಿರೋ ರೂಮೇ ಮಾಡಿದ್ರು ಪರವಾಗಿಲ್ಲ. ನಾವು ಹೋಗಿ ಬರೋಣ ಬಾ ರಾಹುಲ್, ಪ್ಲೀಸ್. ನಾವು ಯಾವುದಾದ್ರೂ ಊರಿಗೆ ಹೋಗಿ ಬರೋಣ. ನಾನು ನಮ್ಮ ಅಪ್ಪನ ಅಮ್ಮನ ಹತ್ರ ಚಾಲೆಂಜ್ ಮಾಡೀನಿ, ನಾನು ಒಳ್ಳೆ ಹುಡುಗನ ಕೈ ಹಿಡಿದು ಮದುವೆ ಆಗಿ ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ. ನೀವು ಹಿಂಗಂದ್ರೆ, ಹಿಂಗೆ ಮಾಡಿದ್ರೆ, ಈಗ ಸವಿತಾ ಹೋಗ್ಯಾಳ, ನಾನು ಹೋಗಿಲ್ಲ ಅಂತ ನಮ್ಮ ಅಪ್ಪನ ಅಮ್ಮ ಗೊತ್ತಾಗಿರ್ತೈತಿ. ಅವ್ರು ಅದನ್ನೇ, ನಮ್ಮ ಅಣ್ಣ ನನ್ನೇನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಲ್ಲ. ಅವ್ನು ನನ್ನ ಸ್ಟೇಟಸ್ ನೋಡ್ತಾನ, ಗೊತ್ತಾನ ಏನಾರು ಇಟ್ಟಿದ್ವನ್ನ. ಈಗ ಅವನು ನಾನು ನೋಡಿರ್ತೇನೆ. ಈಗ ನಾನು ಹಿಂಗೆ ಹೋಗಿಟ್ರೆ ಮನೆಗೆಲ್ಲ ಹೇಳ್ತಾನ, ನಂದಿನಿ ಹಿಂಗೆಲ್ಲ ಹೋಗ್ಯಾಳ ಅಂತೇಳಿ. ಅವಾಗ ಎಷ್ಟು ಮರ್ಯಾದೆ, ಹೌದಿಲ್ಲ ಅಲ್ವಾ? ಊರಿಗೆ ಹೋದ್ರೆ ಮರ್ಯಾದೆ, ನಾವೇ ಊರಿಗೆ ಹೋಗ್ಲಿಲ್ಲ ಬಿಡು. ಅತ್ತಿಯರ, ನಿಮ್ ಕಾಲನೇ ಬೇರೆ, ನಮ್ ಕಾಲನೇ ಬೇರೆ. ನೀವು ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಮಾತಾಡ್ತಾ ಇರೋದಕ್ಕೆ ಯಾಕೆ ನಡಕ್ ಬರ್ತೀರಿ? ನಾನೇನಾರ ನಿಮ್ ನಡಕ್ ಬಂದು ಮಾತಾಡ್ತೇನೆ? ನೀವ್ ಯಾಕೆ ಬಂದು ಮಾತಾಡ್ತೀರಿ? ಇದು ನಂದು ಅವ್ರದ್ದು ಪರ್ಸನಲ್ ಮ್ಯಾಟ್ರ್. ಇದ್ರೊಳಗೆ ಹಂಗೆ ದೊಡ್ಡವರಾಗಿ ನೀವು ತಲೆ ಹಾಕೋದು ಚೆನ್ನಾಗಿ ಕಾಣಿಸಂಗಿಲ್ಲ. ಆತ್ ಬಿಡವ, ಏನ ನನ್ನ ಮಗನ ಸಂಸಾರ ಅಂತ 4 ಮಾತು ಹೇಳ್ತೀವಿ, ನಿನಗದು ಹಿಡ್ಸಂಗಿಲ್ಲ ಅಂತಂದ್ರೆ ಯಾರೇನು ಮಾಡೋಕ್ಕಾಗತ್ತವ? ಅವನೇ ಸುಮ್ಮನದಾನ, ನಾವು ಮಾತಾಡ್ಯಾರ ಏನು ಪ್ರಯೋಜನ? ನಂದಿನಿ, ನಿಂಗೆ ಏನ್ ತಲೆ ಕೆಟ್ಟತ? ಯಾಕೆ ಹಂಗಂದಿ? ಪಾಪ ನಮ್ಮವು ಎಷ್ಟು ಬೇಜಾರತ್ತಲ್ಲಿ. ನೀ ಆದ್ರೂ ಹಿಂಗ್ ಮಾತಾಡ್ಬಾರ್ದಾಗಿತ್ತು. ಅಲ್ಲ, ನಾನು ಹಿಂಗ್ ಮಾತಾಡ್ಬಾರ್ದಾಗಿತ್ತು ಅಂತ ಹೇಳ್ತಿ ರಾಹುಲ್ ನೀನು? ಅವ್ರು ಪ್ರತಿಯೊಂದು ವಿಷಯಕ್ಕೂ ತಲೆ ಹಾಕೊಂಡ್ ಬಂದ್ರೆ ನಾನು ಇನ್ನೇನ್ ಹೇಳೋದು? ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ಲನ. ಅವ್ರಿಗೆ ನಮ್ ಕೆಟ್ಟದಕ್ಕ ಹೇಳ್ತಾರ. ನಮಗ್ ಸಂಪೂರ್ಣವಾಗಿ ಒಳ್ಳೇದ್ ಬಯಸೋದು ಅಂತಂದ್ರೆ ನಮ್ ತಂದೆ ತಾಯಿಗಳೇ ಗೊತ್ತನ. ಇನ್ಯಾರು ಹೊರಗ್ನವ್ರಲ್ಲ. ನಮ್ ತಂದೆ ತಾಯಿ ಏನ್ ಹೇಳ್ತಾರ ಅದನ್ನ ಕೇಳಿದ್ರೆ ನಾವು ಒಳ್ಳೇದಾಗೆ ಇರ್ತೀವಿ. ನೀನು ಅವ್ರ ಮಾತಿಗೆ ಹಿಂಗ್ ಮಾತಾಡಿದ್ರೆ ಹೆಂಗಂತ? ಏನಪ್ಪ
ಪಾಪ ಅವ್ರ ವಯಸ್ಸು ಭಾಳ ಆಗೈತಲ್ಲ, ಅವ್ನ ಕಾಲದಾಗ ಹಿಂಗೆಲ್ಲ ಹೋಗಿ ಮಾಡಿ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಪಾಪ ಹಂಗೆ ಮಾತಾಡ್ತಾರ. ಹಂಗಲ್ಲ ಹಿಂಗ ಅಂತ ತಿಳಿಸಿ ಹೇಳಿದ್ರೆ ತಿಳ್ಕೊಂತಾರ. ನೀ ಹಿಂಗ್ ಬೈದ್ರೆ ಅವ್ರಿಗೆ ಬೇಜಾರಾಗಲ್ಲನ? ಸರಿ ಆಯ್ತು, ನಾನು ಅಮ್ಮನ ಹತ್ರ ಬೇಕಾದ್ರೆ ಸಾರಿ ಕೇಳ್ತೀನಿ ನಿಮ್ಮ ಅಮ್ಮನ ಹತ್ರ. ಅದು ಬಿಡು, ನನಗೀಗ ಹೇಳ್ರಿ ಎಲ್ಲಿ ಹೋಗೋಣ, ಯಾವಾಗ ಹೋಗೋಣ? ಸರಿ, ನೆಕ್ಸ್ಟ್ ಮಂತ್ ಹೋಗೋಣ. ನೆಕ್ಸ್ಟ್ ಮಂತ್ ಎದಕ್ಕೆ ಹೋಗೋದು? ಹಾಂ, ಆ್ಯಕ್ಚುಲಿ ನನ್ನ ಹನಿಮೂನೇ ನನ್ನ ಫಸ್ಟ್ ನೈಟೇ ನಂಗೆ ಯಾವುದಾದ್ರೂ ಊರಲ್ಲಿ ಆಗಬೇಕು ಅಂತ ಇಷ್ಟ ಇತ್ತು. ಅದು ನನಗೆ ಇದು ಯಾವುದದು ಮಾಲ್ಡೀವ್ಸು, ಆಮೇಲೆ ಸ್ವಿಟ್ಜರ್ಲ್ಯಾಂಡ್, ಮನಾಲಿ ಇಂಥಲ್ಲೆಲ್ಲರ ಪ್ಲಾನ್ ಆಗಿತ್ತು ಗೊತ್ತಾ. ನಾನು ನಿಜ ಹೇಳ್ತೀನಿ, ಅದು ಹೆಂಗೆ ನಾನು ಎಲ್ಲದಕ್ಕೂ ಇಷ್ಟು ಕಾಂಪ್ರಮೈಸ್ ಆಗೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಾನು ಏನೇನು ಅನ್ಕೊಂಡಿದ್ದೆ ಯಾವುದೂ ಆಗ್ತಿಲ್ಲ. ರಾಹುಲ್, ನನ್ನ ಬಗ್ಗೆನೇ ಯೋಚನೆ ಮಾಡು. ಸಾರಿ. ಓಕೆ, ಹಾಂ, ಈಗ ಮಳೆ ದಿನ, ಈಗ ಟ್ರಿಪ್ ಹೋಗೋದು ಹೆಂಗೋ ಏನೋ. ನಾನು ನಿನಗೆ ಈಗ ಬ್ಯಾಸ್ಗೆ ಬರಲಿ, ಬೇಕಾದ್ರೆ ಆ ಕಡೆ ಹೊರ ದೇಶಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತೇನಂತೆ. ಈ ಥರ ಈ ಮನಾಲಿ, ಸ್ವಿಟ್ಜರ್ಲ್ಯಾಂಡ್ ಅಂದೆಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ಬೇಕಾರೆ ವೈನಾಡಿಗೆ ಹೋಗೋದನ್ನ, ಚೆನ್ನಾಗೈತೆ ಪ್ಲೇಸ್, ಏನಂತಿ? ವೈನಾಡ? ಆಯ್ತು, ಪರವಾಗಿಲ್ಲ. ವೈನಾಡಿಗೆ ಹೋಗೋಣ, ಒಟ್ನಲ್ಲಿ ಹೋಗೋಣ. ಒಳ್ಳೆ ರೆಸಾರ್ಟ್ ಬುಕ್ ಮಾಡು. ಸರಿ ಆಯ್ತು. ನಾಳೆ ಸಂಡೇ ಐತಿ, ಆಗಲ್ಲ. ಸೋಮವಾರ ಹೋಗೋಣ. ಸರಿ ಆಯ್ತು. ನಾಳೆ ಒಂದು ಸ್ವಲ್ಪ, ಅಯ್ಯೋ ವೈನಾಡ್ಗೆ ಅಂತಂದ್ರೆ ಅಲ್ಲಿ ಚಳಿ ಇರ್ತೈತಿ. ಈಗ ನಂಗೆ ಕೆಲವೊಂದು ಸ್ವೆಟ್ರ್, ಕೈಗೆ ಹಾಕೊಳ್ಳೋ ಗ್ಲೌಸು, ಆಮೇಲೆ ಟ್ರಿಪ್ ಹೋಗೋಕ್ಕೋಸ್ಕರ ಶಾಪಿಂಗೇ ಮಾಡಿಲ್ಲ. ಅದು ಬೇರೆ ಮಾಡ್ತಾಳೆ ಈಗ. ಅಯ್ಯೋ ದೇವ್ರೆ, ಈಕಿದ್ ಮುಗಿಯೋದೇ ಇಲ್ಲಲ್ಲಪ್ಪ. ನಿಜವಾಗ್ಲೂ ಈಕಿನ ಮೇಂಟೈನ್ ಮಾಡೋಕ್ಕೆ ಎಂಥ ಸೌಕರ್ಯಗೂ ಆಗಲ್ಲ ಅಂತೇನೆ ನಾನು. ಈಕೆಗೆ ನಿಜವಾಗ್ಲೂ ಇದು ಯಾರದು, ಅಂಬಾನಿ, ಟಾಟಾ ಬಿರ್ಲಾ ಇಂಥವ್ರು ಆಗ್ಬೇಕು ಅಲ್ಲ. ಈಕೆ ಒಂದು ತಪ್ಪತ್ಲೆ ಒಂದು ಹೇಳ್ತಾಳಲ್ಲಪ್ಪ. ಏನಪ್ಪ ಈಗ ಶಾಪಿಂಗ್ ಬೇರೆ ಅನ್ನಕತ್ತಾಳ, ಅದಕ್ಕಿನ್ನೇನೇನು ಕೇಳ್ತಾಳೋ ಏನೋ. ಪ್ಲೀಸ್ ನಾಳೆ ಹಂಗಾರೆ ಸ್ವಲ್ಪ ಶಾಪಿಂಗ್ ಕರ್ಕೊಂಡೋಗ್ತೀಯಾ? ನಂಗೆ ವೈನಾಡ್ನಾಗ ಹಾಕೊಳಕ್ಕೆ ಬೇಕಾಗಿರೋಂಥ ಡ್ರೆಸ್ ಯಾವೂ ಇಲ್ಲ. ನಾನು ಸಂಗೆ ನನ್ನ ಹತ್ರ ಇದ್ದಿದ್ವನ್ನೇ ಒಂದು ಸ್ವಲ್ಪ ತೊಗೊಂಬಂದ್ಬಿಟ್ಟೆ. ಅದಕ್ಕೆ ಒಂದು 2-3 ಜೊತೆ ಡ್ರೆಸ್ ತೊಗೋತೀನಿ. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಹಾಕೊಳಕ್ಕೆ ಒಂದು ಚೆನ್ನಾಗಿ ಕಾಣಿಸೋಂಥ ಒಂದು ಟೊಪ್ಪಿ, ಅದೇ ಬೆಚ್ಚಗಿರೋಂಥ ಸ್ವೆಟ್ರು, ಆಮೇಲೆ ಕೈಗೆ ಹಾಕೊಳಕ್ಕೆ ಗ್ಲೌಸು. ಆಮೇಲೆ ಒಂಥರ ನನಗೆ ಅಲ್ಲಿ ಹೋದ್ಮೇಲೆ ಏನು ಇಷ್ಟ ಆಕೈತೆ, ಅದು ವೆದರ್ ಹೆಂಗೈತೆ ಇವತ್ತೆಲ್ಲ ಫೋನ್ನಾಗ ನೋಡ್ಕೊತೀನಿ. ಅದಕ್ಕೆ ತಕ್ಕಂಥವು ಏನಾರ ಬೇಕಾದರೆ ನಾಳೆ ತೊಗೊತೀನಿ. ಪ್ಲೀಸ್ ನನ್ನ ಕರ್ಕೊಂಡೋಗ್ತೀಯಾ? ಸರಿ ಆಯ್ತು, ಈಗ ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ. ಅಯ್ಯೋ ದೇವ್ರೆ, ಈಗ ಮತ್ತೆ ನನ್ನ ಹತ್ರ ಬರೋ ದುಡ್ಡೆಲ್ಲ ದುಂಡು ಗುಡಿಸ್ಬೇಕು. ಕಮ್ಮಿ ಬಿದ್ದರೆ ಮತ್ತೆಲ್ಲರ ಕೇಳಬೇಕು. ಏನು ಮಾಡೋಕ್ಕಾಗಲ್ಲ. ಸಣ್ಣ ಎರೆಹುಳ ಹಾಕಿ ಮೀನು ಹಿಡಿತಾರಲ್ಲ, ಹಂಗೆ ಈ ಬಂಗಡೆ ಮೀನೇ ನನ್ನ ಹತ್ರ ಇಟ್ಕೊಂಡು ಅವರಪ್ಪ ಅನ್ನೋ ತಿಮಿಂಗಳನ್ನ ಹಿಡ್ಕೋಬೇಕಾದ್ರೆ ಎಷ್ಟು ಹುಳ ಉಪ್ಪಡಿ ಕಪ್ಪಿ ಏನೇನು ಹಾಕ್ಬೇಕು. ಇರಲಿ, ಈಕಿನ್ನ ಟಾಲ್ರೇಟ್ ಮಾಡ್ಕೊಳ್ಳೇಬೇಕು. ಥ್ಯಾಂಕ್ ಯು ರಾಹುಲ್. ಇದೇ ಖುಷಿಗೆ ಮತ್ತೆ ಏನಿಲ್ಲ. ಅದೆಲ್ಲ ಅಲ್ಲಿ ಬಾ, ಟಿಫನ್ ನಿಂಗೂ ಕೊಟ್ಟು ನಾನು ತಿನ್ಬೇಕು. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ಅಕ್ಕಿದ್ರಿಗೆ ತೋರಿಸ್ಕೋಬಾರ್ದಂತ ಎಷ್ಟು ಪ್ರಯತ್ನ ಪಟ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಬಟ್ ಈಕೆ ಖರ್ಚು ನಂಗೆ ನಿಭಾಯಿಸೋಕ್ಕೆ ಆಗಲ್ಲ. ಈಗ ಕಳ್ಸೋದು ಅಂತ ತೀರ್ಮಾನ ಆಗೈತಿ. ಈಗ ಲಕ್ಷ್ಮಿ ಜೊತೆಗೆ ಆಕಿ ಗಂಡ, ಅದು ಸೌಪರ್ಣಿಕ ಅನ್ನೋ ಹುಡುಗಿ ಅವ್ರ ಅಕ್ಕ, ಅದೇ ವಾರ್ಗಿತ್ತಿ, ಅವ್ರೇನೋ ಬರ್ತಾರಂತೆ. ಈಗ ಅಶ್ವಿನಿ ಜೊತೆಗೆ ಹಂಗೆ ಒಬ್ಬಕ್ಕಿನ ಕಳ್ಸೋಕ್ಕಾಗಲ್ಲ, ಯಾಕಂದ್ರೆ ಎಷ್ಟೇ ಆದರೂ ಪ್ರೆಗ್ನೆಂಟ್ ಇರೋ ಹುಡುಗಿ. ಬಟ್ಟಿ ಇಟ್ಕೊಳಕ್ಕೆ, ಮಾಡಕ್ಕೆ, ಕರ್ಕೊಂಡು ಹೋಗಕ್ಕೆ, ಕಳ್ಸಕ್ಕೆ, ಒಂದು ತಿನ್ನೋದು ಉಣ್ಣೋದು ಟೈಮಿಂಗ್ ಮಾಡಕ್ಕೆ ಎಲ್ಲ ಬೇಕಾಕತಿ. ಏನ ಸಾವಿತ್ರಿ, ನೀನು ಹೋಗಿ ಜೊತೆಗೆ ಏನಾಗಲ್ಲ. ಮತ್ತು ಒಂದು ಮಕ್ಳಿಗೆ ಆಸೆ ಅಂತ ಇರ್ತೈತಿ. ನನಗೂ ಬೇಡ ಅನ್ನಂಗಾಗಿತ್ತು. ಮತ್ತು ಶ್ರೀಕಾಂತ್ ಹೇಳಿದ್ನಲ್ಲ, ಬೇಡ ಕಳಿಸ್ರಿ, ಯಾಕೆ ಕಳ್ಸಲ್ಲ ಅಂತ ಅದೀರಿ, ಕಳಿಸ್ರಿ ಪಾಪ. ಒಂದು ಈಗಿಂದ ಜಮಾನ ಹೆಂಗೈತೋ ಹಂಗೊಂದು ಪ್ಯಾಷನ್ ಮಾಡೋ ಆಸೆ. ಯಾಕೆ ನಾವು ಅದಕ್ಕೆ ಅತಿಯಾಗಿ ಏನಾರ ಮಾಡಕತ್ರೆ ಬೇಡ ಅನ್ಬೋದಿತ್ತು. ಹಂಗೇನಿಲ್ಲ, ಏನೋ ಒಂದು ಫೋಟೋ ಶೂಟ್ ಮಾಡಿಸೋ ಆಸೆ, ಮಾಡಿಸ್ಲಿ ಬಿಡ್ರಿ, ಯಾಕೆ ಅನುಕೂಲ ಇದ್ದಾಗ ಯಾಕೆ ಬೇಡ ಅನ್ಬೇಕು, ಮಾಡಿಸ್ಲಿ ಶ್ರೀಧರ, ಬೇಡ ಅನ್ಬೇಡ, ಬೇಕಾದ್ರೆ ಜೊತೆಗೆ ಯಾರು ಹೋಗಕ್ಕೆ ಬರ್ತೈತಿ ಅಂತಂದ್ರು. ಸೈತ್ರಿ, ನೀನೇ ಹೋಗ್ಯೇನ? ನನಗಾಗಲ್ಲ ರೀ ಅವನ್ ಬಿಟ್ಟು ಹೋಗಾಕ. ಮತ್ತೆ ಅವು ಹೋಗ್ಬೇಕಾಳ. ಈಗ ನಾನೇನಾರ ಅಲ್ಲಿ ಹೋದೆ ಅಂದ್ರೆ ಅವ್ವ ಮತ್ತೆ ಊರಿಗೆ ಹೋಗಾಳ. ಹಿಂಗೆ ಮಾಡ್ರಿ, ಆ ಕಡೆ ಯಾರು ಹೋಗಾರನ ಕೇಳ್ತೀರನ? ಪಾರ್ವತಿ ಹೋಗಾಕ 3 ಮಕ್ಕಳು ತೊಗೊಂಡೇನು ಹೋಗಾಳ. ಆಕಿ ಪಾಪ, ಆಕಿ ಮಕ್ಕಳು ನಿಭಾಯಿಸಿದ್ರೆ ಹೆಚ್ಚು. ಆಗ ಹೋಗ ಮಾತಲ್ಲ. ಪಾರ್ವತಿ ಅವ್ರು ಹೋಗಾರನ ಕೇಳಿ ನೋಡ್ರಿ ಒಂದ್ಸಲ. ಅವ್ರಿಗೆ ಯಾವ್ದು ಟೆನ್ಷನ್ ಇಲ್ಲಲ್ಲ. ಅವ್ರ ಅಕ್ಕ, ಅದೇ ಇವರು ಶ್ರೀಕಾಂತ್ ಪಾಟೀಲ ಅಣ್ಣರ ಅಕ್ಕ ಅದಾರಲ್ಲ ಮನ್ಯಾಗ, ಅವ್ರು ನೋಡ್ಕೊಂತಾರ, ಮನೆ ಕಡೆ ಜವಾಬ್ದಾರಿ ತಗೊಂತಾರ. ಇಲ್ಲಿ ಅಶ್ವಿನಿ ಜೊತೆಗೆ ಇವ್ರು ಹೋಗ್ಬೋದು, ಏನಂತೀರಿ? ಸರಿ ಆಯ್ತು, ನಾ ಫೋನ್ನಾಗ ಹೇಳ್ತೇನಂತ. ಅಕಸ್ಮಾತ್ ಅವರೇ ಹೋಗೋದಾದ್ರೆ ಹೋಗಿ ಬರ್ತಾರೆ ಬಿಡು, ಅವ್ರೇನೋ ಇಲ್ಲ ಅಂತ ಹೇಳಲ್ಲ ಮಗಳ ಸಲುವಾಗಿ. ಸರಿ, ಅದು ಏನೇನು ಬೇಕಾ ನೋಡು, ಒಂದು ಸ್ವಲ್ಪ ಒಬ್ಬಕ್ಕೆ ಕಳ, ಒಂದು ಸ್ವಲ್ಪ ತಯಾರಿ ಮಾಡಿಕೊಡು. ಅಲ್ಲ ಸಾವಿತ್ರಿ, ನಾನೇ ಊರಿಗೆ ಹೋಗಿದ್ದೆ, ನೀನೇ ಹೋಗಿ ಬರ್ಬೇಕು ಬೇಡ? ಇಲ್ಲವಾ, ನೀನು ಇರದೇ ಅಪರೂಪ. ಈಗ ಊರಿಗೆ ಹೋಗ್ತೀನಿ ಅಂತೀವಿ, ಹೋದಂದ್ರೆ ನೀ ಮತ್ತೆ ಯಾವಾಗ ಬರ್ತೀಯ ಏನ? ಅಯ್ಯ, ನಿನ್ನ ಬರ್ತೀಯ ಅನ್ನಕ್ಕೇನೈತಿ, ಹೋಗಿ ಬರ್ತೇನೆ ತಗೋ. ನಾನು ಬೇಡ ನಾನು ಇರ್ತೀನಿ. ಅಶ್ವಿನಿ ಬೇಕಾರ ಅವ್ರ ಜೊತೆಗೆ ಅವ್ರು ಪಾರ್ವತಿ ಹೋಗಿ ಬರ್ತಾರೆ ತಗೋ. ಪಾರ್ವತಿ ಅಕ್ಕಾರ ನಾ ಒಂದು ಮಾತು ಹೇಳಿರಿ ಸಾಕು, ಪಾಪ ಹೋಗ್ತಾರಪ್ಪ ಅವ್ರು. ಸರಿ ಆಯ್ತವ. ನಮ್ಮ ಸವಿತಾ ಅದು ಯಾವ್ದೋ ಎಂಥದ್ದು ಒಂಟೆ ಕುಂಟೆ ಅಲ್ಲೆಲ್ಲ ಹೋಗ್ಯಾಳಂತೆ. ಅಯ್ಯೋ ಊಟಿ
ಹಾ ಹಾ ಗಂಡನ ಜೋಡಿ ತಿರ್ಗಾಡಕ ಅಲ್ಲೆಲ್ಲ ಹೋಗಾಳಂತೆ. ಹೌದಾ? ಆಗ್ಲಿ ಒಳ್ಳೇದಾಗ್ಲಪ್ಪ. ಹೋಗಿ ಬರ್ಲಿ. ಆ ಕಡೆ ಹೋದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂತಾರ ಚಂದಾಗಿ. ಅಲ್ಲ ನಮ್ಮ ಸವಿತಾ ಎಂತದ್ರಾಗಾದ್ರೂ ಹೊಂದಾಣಿಕೆ ಕಾಳ್ಬಿಡ, ಎಂತದ್ರಾಗಾದ್ರೂ ಪುರಟಿಗೆ ಕಾಳ. ಅಶ್ವಿನಿ, ಇದು ಏನದ ಅದೇನೋ ಫೋಟೋ ಶೂಟ್ ಮಾಡ್ಸಕ್ ಹೇಳಿದಂತಲ್ವಾ ನಿಮ್ಮ ಮಾವಗ? ಅಮ್ಮ ಅದು ಲಕ್ಷ್ಮಿ ಅವ್ರ ಗಂಡ ಅವರೆಲ್ಲ ಮಾಡಿಸ್ಬೇಕು ಅಂದ್ರಂತೆ. ಮತ್ತು ಅವ್ರ ಗಂಡ ಇವ್ರಿಗೆ ಫೋನ್ ಮಾಡಿದ್ರು. ಅದಕ್ಕೆ ಇವರು ಹಂಗಾರ ಆಯ್ತು ಹೋಗಿ ಬರೋಣ ಅಂತಂದು ಹೇಳಿದ್ರು. ಮತ್ತು ಅಪ್ಪ ಮಾವಿಗೆ ಫೋನ್ ಮಾಡಿತ್ತು. ಸರಿ ಆಯ್ತವ, ನಮ್ಗೇನು ಬೇಜಾರೇನಿಲ್ಲ. ನೀನು ಫೋಟೋಶೂಟ್ ಮಾಡಿಸಿದ್ರೆ ನಮ್ಗೆ ಯಾಕೆ ಬೇಡ ಅಂತೇವಿ. ಒಂದೇ ನಿಮ್ಮ ಕಾಳಜಿ ಅಷ್ಟೇ ಮುಖ್ಯ ನಮಗೆ, ಮತ್ತೇನಿಲ್ಲ. ನಿನಗೆ ಏನು ತೊಂದರೆ ಇಲ್ಲ, ಹೋಗಿ ಮಾಡಿಸ್ತೇನೆ ಅನ್ನೋದಾದ್ರೆ ನಾನು ಯಾಕವ ಬೇಡ ಅನ್ಲಿ. ಆಗಲಿ, ಒಟ್ಟು ಹುಷಾರಾಗಿರ್ಬೇಕು ನೋಡಿ ಅಷ್ಟೇ. ಏನು ಒಟ್ಟು ಹುಷಾರಾಗಿರ್ರಿ ಅಷ್ಟೇ, ನನಗೆ ಮತ್ತೊಂದು ಏನು ಬೇಡ. ಯಾಕಂದರೆ ಕಾಲ್ಮನ ಭಾಳ ಸೂಕ್ಷ್ಮ ಐತಿ, ಮಳೆಗಾಲ ಕಾಲು ಪಾಲು ಜರಿತಿರ್ತಾವೆ, ಅದ್ರ ಸಂಬಂಧ ಹೇಳಿದ್ದಷ್ಟೇ. ಹುಷಾರಿ ಅಂದಂಗೆ ನಂಗೆ ಬರೋಕ್ಕಾಗಲ್ಲ. ಪಾರ್ವತಿಯವ್ರು ಬರ್ತಾರೇನೋ, ಒಂದು ಮಾತು ಕೇಳ. ಸರಿ ಅತ್ತಿಯರ, ಅವ್ವ ಬರ್ತಾಳ, ಒಂದು ಮಾತು ಹೇಳಿದೆ ಅಂದ್ರೆ ಸಾಕು ಬರ್ತಾಳ. ಹಂಗಾರೆ ಅವನ್ನೇ ಕರ್ಕೊಂಡು ಹೋಗೋದ ನಾನು ಇವತ್ತೊಂದು ಸ್ವಲ್ಪ ಪ್ರೀತಮ್ ಕರ್ಕೊಂಡು ನಾನು ಶಾಪಿಗೆ ಹೋಗಿ ಬರ್ತೇನೆ. ಅಲ್ಲಿ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಈಗ ಭಾಳ ದಿನ ಆಯ್ತು ಸೂಟಿ ಮಾಡಿ ಶಾಪು ಕ್ಲೋಸ್ ಮಾಡೀನಿ. ಅದಕ್ಕೆ ಹೋಗಿ ನಾನು ಡ್ರೆಸ್ ಎಲ್ಲ ತೊಗೊಂಬರ್ತೀನಿ ಯಾವ್ಯಾವ ಬೇಕು ಅಂತ. ಹಾಗೆ ಲಕ್ಷ್ಮಿಗೂ ಯಾವ್ಯಾವ ಬೇಕಂತ ಆಕಿನೇ ಫೋನ್ನಾಗ ಹೇಳ್ತೀನಿ ಅಂದಾಳ. ಫೋಟೋ ಹೊಡೆದು ಆಕಿಗೆ ಬೇರೆ ಕಳಿಸ್ಬೇಕು, ಆಕಿಗೆ ಇಂತಿಂಥದ್ದು ಬೇಕು ಅಂದರೆ ಆಕಿಗೂ ತೊಗೊಂಡು ಬರ್ಬೇಕು. ಅದಕ್ಕೆ ನಾನು ಹಂಗಾರೆ ಪ್ರೀತಮ್ ಕರ್ಕೊಂಡು ಹೋಗಿ ಬರ್ತೀನಿ ಅತ್ತಿಯರ. ಆಯ್ತವ, ಹೋಗಿ ಬಾ. ನಮ್ಮ ಕಾಲದಾಗ ಇವೆಲ್ಲ ಇರಲಿಲ್ಲ, ನಿಮ್ಮ ಕಾಲದಾಗ ಅದಾವ. ಮಾಡಿಸ್ರಿ. ಸರಿ. ಆಕೆ ಮುಖದಾಗ ಎಷ್ಟು ಖುಷಿ ಆಯ್ತು ನೋಡ್ದೇನ್ ಬೇ. ಮತ್ತೆ ಖುಷಿ ಆಗ್ಲಾರ್ದಂಗೆ ಇರ್ತತಾನೆ. ಹೇಳಿ ಮತ್ತೆ.